यं शैवासमुपासते शिव इति ब्रह्मेति वेदान्तिनो बौद्धा बुद्ध इति प्रमाणपटवः कर्तेति नैयायिकाः अर्हन्नित्यत जैन शासनरता कर्मीति मीमांसकाः सोऽयं वो विदधातु वाञ्छितफलं त्रैलोक्यनाथो विभो। ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ನಾಡ ಸಂಚರಿಸಿ ಶಾಸ್ತ್ರವನ್ನು ಬೋಧಿಸಿ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರ ಪವಿತ್ರ ಪಾದಂಗಳನ್ನು ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಕಲಿಸುವ ಮೂಲಕ ಭಕ್ತರ ಹೃದಯ ಮಂದಿರದ ದೇವರಾದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದಿರುವ ಮೋಹ ಮುದ್ಗರ ಎಂಬ ಶಂಕರ ಭಗವತ್ಪಾದಾಚಾರ್ಯರ ಪವಿತ್ರ ಗ್ರಂಥವನ್ನು ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಈ ಪವಿತ್ರ ಚಿಂತನೆಯಲ್ಲಿ ಸಮಾವೇಶಗೊಂಡಿರುವಂಥ ಎಲ್ಲ ಶಿವಸ್ವರೂಪಿಗಳು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಪ್ರತಿನಿತ್ಯದ ಪಾವನ ಪರಂಪರೆಯಂತೆ ಪ್ರಾರ್ಥನಾ ರೂಪದ 5 ಶ್ಲೋಕಗಳನ್ನು ಪಠಿಸುವ ಮೂಲಕ ಚಿಂತನದಲ್ಲಿ ಪ್ರವೇಶ ಮಾಡೋಣ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ नहि नहि रक्षति दुःकृकरणे मूढजहीहि धनागमतृष्णाम् कुरु सद्बुद्धिं मनसि वितृष्णाम् यल्लभसे निज कर्मोपातम् वित्तं तेन विनोदय चित्तम् नारीस्तनभरणाभिदेशम् दृष्ट्वा मागामोहावेशम् एतन्मां सवसादिविकारम् मनसि विचिन्तय वारं वारम् नलिनीदलगत जलमतितरलम् तद्वज्जीवितमतिशयचपलम् विद्युव्याद्यभिमानग्रस्तम् लोकं शोकहतं च समस्तम्
ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ. ಶ್ರೀಮದ್ ಶಂಕರ ಭಗವತ್ಪಾದರು ಗೋವಿಂದಂ ಭಜ ಮೂಢಮತೆ, ಮೂಢಮತೆ ಗೋವಿಂದಂ ಭಜ, ಗೋವಿಂದನ ಧ್ಯಾನವನ್ನ ಮಾಡು, ಪರಮಾತ್ಮನ ಧ್ಯಾನವನ್ನ ಎಂದೂ ಮರಿಬೇಡ. ಎಲ್ಲಕ್ಕೂ ಕಾರಣನವನು. ನಮ್ಮ ಎಲ್ಲ ಭೋಗ ಭಾಗ್ಯಗಳಿಗೆ ಕಾರಣ ಪರಮಾತ್ಮ. ಆ ಕಾರಣದಿಂದ ಎಲ್ಲೇ ಇದ್ರೂ ಹೇಗೆ ಇದ್ರೂ ಪರಮಾತ್ಮನ ಧ್ಯಾನವನ್ನ ಯಾರೂ ಮರೆಯಬಾರದು. ಶಂಕರ ಭಗವತ್ಪಾದರ ಈ ಗೀತೆ ಏನಿದೆಯಲ್ಲ, ಜ್ಞಾನೋತ್ತರ ಭಕ್ತಿ ಇದು. ಬಹುತರವಾಗಿ ಶಂಕರ ಭಗವತ್ಪಾದರಂತೆ ವೇದಾಂತವನ್ನ, ಅದ್ವೈತವನ್ನ ಅತ್ಯಂತ ವ್ಯವಸ್ಥಿತವಾಗಿ ಪ್ರತಿಷ್ಠಾಪಿಸಿದಂಥ ಮತ್ತೊಬ್ಬ ದಾರ್ಶನಿಕ ಕಾಣಸಿಗೋದು ಬಹಳ ಕಷ್ಟ. ಭಗವದ್ಗೀತೆಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಕ್ಕೆ, ಪ್ರಸ್ಥಾನತ್ರಯಗಳಿಗೆ ಅಂಥದ್ದೊಂದು ಅದ್ವೈತ ಪರ ಭಾಷೆಯನ್ನು ರಚಿಸುವ ಮೂಲಕ ದೇವನೊಬ್ಬನೇ ಅನ್ನೋದನ್ನ ಸಾಧಿಸಿ ಸಿದ್ಧಿ ಮಾಡಿ ತೋರಿಸಿದಂಥವರು. ಅಂತ ಶಂಕರ ಭಗವತ್ಪಾದರೆ ಮತ್ತೆ ಭಕ್ತಿ ರೂಪವನ್ನು ತಾಳಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅದನ್ನ ಹಾಡಬೇಕಾಗಿತ್ತು ಅಂದ್ರೆ ಭಕ್ತಿಯೊಳಗೆ ಆನಂದ ಅದ, ಜ್ಞಾನದಲ್ಲಿ ತಿಳುವಳಿಕೆ ಅದ, ತನ್ನನ್ನು ತಾನು ಅರಿಯುವ ಶಕ್ತಿ ಅದ. ಭಕ್ತಿಯಲ್ಲಿ ತಿಳಿದ ಬಳಿಕ ಆ ಆನಂದದಲ್ಲಿ ಓಲಾಡಿಸುವಂತ ಶಕ್ತಿ ಅದ. ಆ ಕಾರಣದಿಂದ ಗೋವಿಂದನ ಧ್ಯಾನವನ್ನ ಎಂದೂ ಮರೆಯಬೇಡ. ನಿನಗೆ ಏನಾದ್ರೂ ಪರಮಾತ್ಮನಿಂದ ಧನ ಸಂಪತ್ತು ಪ್ರಾಪ್ತಿಯಾಗಿತ್ತು ಅಂದ್ರೆ ಅದನ್ನ ದೀನರಿಗಾಗಿ ಉಪಯೋಗ ಮಾಡು ಅಂತ ನಿನ್ನೆ ದಿವಸ ಹೇಳಿದ್ದಾರೆ. ವಿತ್ತಂ ದೀನಹಿತಾಯಚ. ನಿನ್ನಲ್ಲಿರುವ ಸಂಪತ್ತು ಯಾರ ಸಲುವಾಗಿ ಉಪಯೋಗ ಆಗಬೇಕು ಅಂದ್ರೆ ಬಡವರ ಸಲುವಾಗಿ ಉಪಯೋಗ ಆಗ್ಬೇಕು. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳೋ, ಯಾರ್ದಾರ ಮನಿ ಓಪನಿಂಗಕ್ಕೆ ಹೋದ್ರಂದ್ರೆ, ಗೃಹ ಪ್ರವೇಶಕ್ಕೆ ಹೋದ್ರಂದ್ರೆ ಆ ಮಾತು ಹೇಳೇ ಬರ್ತಿದ್ರು. ಗೃಹ ಪ್ರವೇಶ ಹೊಸಾದೊಂದು ಮನಿ ಕಟ್ಟ್ಯಾರಂದ್ರೆ ಅವನಂತ ದಾನಿ ಮತ್ಯಾರು ಇಲ್ಲ ಅಂತಿದ್ರು. ಎಷ್ಟು ದೊಡ್ಡ ಮನಿ ಕಟ್ತಾನ ಅಷ್ಟು ದೊಡ್ಡ ದಾನಿ ಅಂತಿದ್ರು. ಅವ ಮನಿ ಕಟ್ಟುವುದ್ರಿಂದ ಅವನಿಗೆ ಹೆಂಗ ದಾನಿ ಅನ್ನೋದು ಅಂತ ಯಾರ ಪ್ರಶ್ನೆ ಮಾಡಿದ್ರೆ ಗುರುಗಳು ಹೇಳೋರು, 1 ಕೋಟಿ ರೂಪಾಯಿ ಮನಿ ಕಟ್ಟ್ಯಾನಂದ್ರ ಆ ಮನಿ ಒಳಗ ಅವ ಅದಾನ ಅನ್ನೋದಷ್ಟ ಖರೆ. ಆದ್ರೆ 1 ಕೋಟಿ ರೂಪಾಯಿ ತಾನಿಟ್ಕೊಂಡಿಲ್ಲ. ಅಲ್ಲೇ ಕರೆಂಟ್ ಮಾಡೋರಿಗೆ ಕೊಟ್ಟಾನ, ಕಬ್ಬಿಣದವ್ರಿಗೆ ಕೊಟ್ಟಾನ, ಉಸಿಗಿನವ್ರಿಗೆ ಕೊಟ್ಟಾನ, ಸಿಮೆಂಟ್ದವ್ರಿಗೆ ಕೊಟ್ಟಾನ, ಇಟ್ಟಂಗಿಯವ್ರಿಗೆ ಕೊಟ್ಟಾನ, ಪರಿಸಿ ಜೋಡಿಸೋರಿಗೆ ಕೊಟ್ಟಾನ. ಅದ್ರೊಳಗ ಸಣ್ಣ ಪುಟ್ಟ ಕೆಲಸ ಮಾಡುವಂತ ಪ್ರತಿಯೊಂದು ಕಾಯಕದ ಜೀವಿಗಳಿಗೆ 1 ಕೋಟಿ ರೂಪಾಯಿ ಅವ ಹಂಚಾನಂತೇಳಿ ಅವನಿಗೊಂದು ಮನಿ ಆಗ್ಯದ. ಹಿಂಗಾಗಿ ಒಂದು ಮನಿ ಕಟ್ಟ್ಯಾನಂದ್ರ ಅವ ದೊಡ್ಡ ದಾನಿ, ದೊಡ್ಡ ದಾಸೋಹಿ ಅಂತಿದ್ರು. ತನ್ನ ಸ್ವಂತಕ್ಕೆ ಕಟ್ಕೊಂಡ್ರು ಸಹಿತ 4 ಮಂದಿಗೆ ಅದು ಉಪಯೋಗ ಆಗ್ತದೆ. ಭಗವಂತ ಕೊಟ್ಟ ವಿತ್ತವನ್ನ
ಬಡವರಿಗಾಗಿ ಉಪಯೋಗ ಮಾಡೋದು ಅಂದ್ರೆ ಸದ್ವಿನಿಯೋಗ ಮಾಡೋದು. ಎಲ್ಲಿ ಅದನ್ನು ಕೊಡೋದ್ರಿಂದ ಆನಂದ ಆಗ್ತದಲ್ಲ, ಪರಮಾತ್ಮನಿಗೆ ಆನಂದ ಆಗ್ತದಂತ. ಕಾರಣ ಏನು ಅಂದ್ರೆ, ಬಡತನವನ್ನು ಕೊಟ್ಟು ದಾನಿಗಳಲ್ಲಿ ಕರುಣೆಯನ್ನು ತುಂಬಿದಂಥವನೇ ಪರಮಾತ್ಮ. ಅದು ಲಕ್ಷ್ಯ ಇರ್ಬೇಕು ನಮಗೆ. ಬಡತನವನ್ನು ಕೊಟ್ಟು ದಾನಿಗಳಲ್ಲಿ ಕರುಣೆಯನ್ನು ತುಂಬಿದಂಥ, ಅವರಿಗೆ ಇವ್ರಿಗೆ ಇಲ್ಲದಂಗ ಮಾಡಿರ್ತಾನ, ಇದ್ದವರಿಗೆ ಕೊಡು ಮನಸ್ಸು ಕೊಟ್ಟಿರ್ತಾನ. ಇವ್ರಿಗೆ ಇಲ್ಲದಂಗ ಮಾಡಿ ಕೊಡೋರಿಗೆ ಕೊಡು ಮನಸ್ಸು ಕೊಟ್ಟಿರ್ತಾನ. ಅಂದ ಬಳಿಕ ಇಲ್ಲಿ ಇವರ ಕರ್ಮದ ಫಲವನ್ನು ಇವರಿಗೆ ನೀಡ್ತಾ ನೀಡ್ತಾ ದಾನಿಗಳಲ್ಲಿ ತಾನು ಕರುಣಾ ಭಾವವನ್ನು ಸೃಷ್ಟಿಸುವ ಮೂಲಕ ಇವರನ್ನೂ ಪರೆಯುವಂತ ಮಹಾದಾಸೋಹಿ ಪರಮಾತ್ಮನಾದ ಕಾರಣದಿಂದ ಆತನ ಧ್ಯಾನವನ್ನ ಎಡಬಿಡದೆ ನಾವು ಮಾಡ್ತಾನೆ ಇರಬೇಕು. ಆತನ ಧ್ಯಾನದಿಂದ ನಾವೆಂದೂ ವಂಚಿತರಾಗಬಾರ್ದು. ಅವ ಕೊಟ್ಟು ಮರೆತಿರ್ತಾನ, ನಾವು ತಗೊಂಡು ಅವನು ಮರೆತ್ರ ಅದು ತುಂಬಿದ ಹರವಿಯ ಕಲ್ಲು ಕೊಂಡಂತೆ. ಬಸವಣ್ಣವ್ರು ಹೇಳ್ತಾರೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದು ನೋಡಯ್ಯ, ಪರಮ ನಿರಂಜನನ ತಾ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ. ಪರಮಾತ್ಮ ಮನಸ್ಸು ಮಾಡಿ ಶಿಷ್ಯನಿಗೆ ಕೊಡಬೇಕು, ಈ ಭಕ್ತನಿಗೆ ನಾನು ಕೊಡಬೇಕು ಅಂತ ಆಶೀರ್ವಾದ ಮಾಡಿದಂದ್ರ ಏನೇನು ಕೊರತೆ ಆಗಂಗಿಲ್ಲ. ಎಲ್ಲಿಂದ ಬರ್ತೈತೋ ಅವನಿಗೆ ಗೊತ್ತಿಲ್ಲ, ಹೆಂಗ ಬಂದು ಅವನ ಕಡೆಗೆ ಅದು ಕೂಡ್ತೈತೋ ಗೊತ್ತಿಲ್ಲ. ಹರನು ಈವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ನೀ ಬ್ಯಾಡ್ ಬ್ಯಾಡ್ ಅಂತ ಮುಂದೆ ಓಡಿ ಹೋದ್ರು ನಿನ್ನ ಬೆನ್ನ ಹತ್ತಿ ಬರುತ್ತಂತ. ಪರಮಾತ್ಮ ಕೃಪಾ ಮಾಡ್ಬೇಕಷ್ಟ. ಅದು ಅರಸು ಪರಿವಾರ ಕೈವಾರ. ನೀನ್ ಯಾವುದೂ ಬೇಡ, ವೈಭವ ಬೇಡ, ಅಭೋಗ ಏನು ಬೇಡ ಅಂದ್ರೂ ತಾನೇ ಬೆನ್ನ ಹತ್ತಿ ಬರ್ತದೆ. ಎಲ್ಲ ತಾನೇ ಬೆನ್ನ ಹತ್ತಿ ಬರ್ತದೆ. ನೆರೆಯದ ವಸ್ತು ನೆರೆವುದು. ಎಷ್ಟೋ ದಿನಗಳಿಂದ ಹಿಂಡದೆ ಇರುವಂತ, ಹಯನನ್ನ ಕೊಡದೇ ಇರುವಂತ ಬರಡಾದ ಗಿಡ, ಬಂಜೆಯಾದ ಆಕಳು ಸಹಿತ ತಾನು ಈವಂಗಾಗ್ತದೆ. ಒಣಗಿ ಹೋದಂತ ಮರವು ಕೊನರುವಂತಾಗ್ತದೆ. ಅದು ಸಹಿತ ಚಿಗಿತದೆ. ಅವನ ಕೃಪಾ ಇತ್ತು ಅಂದ್ರೆ ಯಾವುದು ಅಸಾಧ್ಯ ಅಂತದಲ್ಲ, ಅವನ ಕೃಪಾ ಇತ್ತು ಅಂದ್ರೆ ಅದೆಲ್ಲ ಸಾಧ್ಯ ಆಗ್ತದೆ. ತಾನ ಸಾಧ್ಯ ನಡೆದೈತ್ ಬಿಡು, ನನ್ನ ಅದೃಷ್ಟಕ್ಕೆ ಅದು ಬರಾಕತ್ತೈತಿ, ನಾ ಮಾಡ್ದೆಲ್ಲ ಆಗೈತಿ ಅಂತ ಏನ್ರ ಜೀವ ತಿಳ್ಕೊಂಡು ಯಾವನ ಆಶೀರ್ವಾದದಿಂದ ಅದು ಬರಾಕತ್ತಿತ್ತು ಅವನನ್ನ ಮರತ ಅಂದ್ರ ಪರಮ ನಿರಂಜನನನು ತಾ ಮರೆವ ಕಾಲಕ್ಕೆ, ಯಾವಾಗ ನೀನು ಅವನನ್ನ ಮರಿತೀಯಲ್ಲ, ತುಂಬಿದ ಹರವಿಗೆ ಕಲ್ಲು ಕೊಂಡಂತೆ. ಅಮೃತದ ಬಿಂದಿಗೆಯನ್ನು ತುಂಬಿಟ್ಟುಕೊಂಡಿದೆ ಮನ್ಯಾಗ, ಅದೃಷ್ಟದ ಬಿಂದಿಗೆ, ಅಮೃತ ತುಂಬೇದ ಅದ್ರೊಳಗೆ. ಕೊರತೆ ಆಗದೆ ಇರುವಂತ ಬಿಂದಿಗೆನ ಮನ್ಯಾಗ ತುಂಬಿಟ್ಟುಕೊಂಡು ಮೂರ್ಖತನದಿಂದ ಏನ್ ಮಾಡಿದಂಗ ಕಲ್ಲು ತಂದು ಆ ಒಂದು ಹರ್ವಿಗೆ ಒಗದಂಗ. ಹೊರಗಿನ ಕಲ್ಲು ತಂದು ಹರ್ವಿಗೆ ಒಗದ್ರೆ ಹೆಂಗ ಸೋರಿ ಹೋಗ್ಬಿಡ್ತದಲ್ಲ, ಹಂಗ ಪರಮಾತ್ಮ ಅನ್ನುವಂಥವನ ವಿಸ್ಮರಣೆ ಆಯ್ತು ಅಂದ್ರ, ಪರಮಾತ್ಮನ ಮರೆಯುವಿಕೆ ಅನ್ನುವ ಕಲ್ಲು ತುಂಬಿದ ಹರಿವಿಗೆ ಬಿತ್ತು ಅಂದ್ರೆ ಹೆಂಗ ಸೋರಿ ಹೊಕ್ಕೈತೆ ಅನ್ನೋದ ಗೊತ್ತಾಗಂಗಿಲ್ಲ. ಅದಕ್ಕ ಭಗವಂತ ಕೊಟ್ಟು ಮರೆತಾಗ ಯಾವಾಗಲೂ ಅವನನ್ನ ನಾವು ನೆನಪಿಟ್ಟುಕೊಂಡು ನಿರಂತರವಾಗಿ ದೀನರಿಗಾಗಿ, ಬಡವರಿಗಾಗಿ, ಉಪಯೋಗ ಉಳ್ಳವರಿಗಾಗಿ ಅದನ್ನ ನೀಡುತ್ತಾ ಇದ್ರೆ ಮತ್ತೆ ಪರಮಾತ್ಮ ತನ್ನಿಂದ ತಾನೇ ನಮಗೆ ಕೊಡ್ತಿರ್ತಾನೆ. ಹಂಗ ಇರ್ತದ. ಕೆರೆಗೆ ಕೋಡಿ ಇರ್ತಾವಲ್ಲ, ಕೋಡಿ. ರೈತರು ಎಷ್ಟು ಜಾಂಡ್ರು ಅಂದ್ರೆ, ಊರಾಗ ಒಂದು ಕೆರೆ ಕಟ್ಟಿದ್ರೆ ಅಂದ್ರೆ ಎಲ್ಲಾ ನೀರು ಬಂದು ನಮ್ಮ ಊರಿಗೆ ನಿಂದಿರ್ಲಿ ಅಂತ ಅದನ್ನ ಎಲ್ಲಿ ಹೋಗ್ಲಾರ್ದಂಗೆ ಬಿಟ್ಟಿರಂಗಿಲ್ಲ ಅವ್ರು. ಒಂದು ಹಂತದ ಕೆರಿದು ಅದು ತುಂಬಿತು ಅಂದ ತಕ್ಷಣ ತಾನ ನೀರು, ಹೆಚ್ಚಿನ ನೀರು ಏನಾಗ್ಬೇಕು, ಮತ್ತೊಂದು ಕಡೆ ಹರಿದು ಹೋದ್ರ ಕೆರೆ ಏನಾಕಿರದ ಸುರಕ್ಷಿತವಾಗಿರ್ತದೆ. ಹಿಂದಿನಿಂದ ನೀರಿನ ಒತ್ತಡದಿಂದ ಅದು ನೀರು ಬರ್ತಿರ್ತೈತಿ, ಮುಂದ ನೀರು ಹರಿದು ಹೊಕ್ಕಿರ್ತದೆ. ಊರಾಗ ಕೆರೆ ನಾವು ನೋಡಿಲ್ಲ ಅಂದ್ರೆ ಡ್ಯಾಮ್ ನೋಡಿದ್ರೆ ಗೊತ್ತಾಕದ್. ನಾವು ಡ್ಯಾಮಿಗೆ ಹಿಂದಿನಿಂದ ನೀರು ಬಂದಂಗ ಮುಂದೆ ಏನ್ ಮಾಡ್ತಾರ ಅವ್ರು, ಗೇಟ್ ತೆಗಿತಾರ. ಗೇಟ್ ತೆಗದ್ರು ಅಂದ್ರ ಮುಂದೂ ನೀರು ಹೊಕ್ಕದ, ಹಿಂದಿನಿಂದ ನೀರು ಮತ್ತೆ ಅಷ್ಟು ಬಂದು ತಾನು ನಿಲ್ತದ. ಹಿಂದ್ ಬಂದಿದ್ದ ನೀರೆಲ್ಲ ನಮ್ಗ ಇರ್ಲಿ, ಮುಂದಿನವ್ರಿಗೆ ಬಿಡೋದ ಬೇಡ ಅಂತ ನಾವ್ ಹಿಡ್ಕೊಂಡ್ ನಿಂತ್ರ ನೋಡ್ತದೆ ಎಲ್ಲಿವರೆಗೂ ನಿಂದಿರ್ತದೆ. ಹಿಂದಿದ್ದು ಊರುಗಳನ್ನು ಮುಣಗಿಸ್ತದ. ಇನ್ನೂ ಶಕ್ತಿಯುತವಾತಂದ್ರೆ ಡ್ಯಾಮಿನ ಮ್ಯಾಲ ಬರ್ತದ, ಇದ್ದ ಡ್ಯಾಮ್ ಅನ್ನು ಕಿತ್ತು ಒಡೆದು ಮುಂದಕ್ಕೆ ಹೋಗ್ತದೆ. ಇದನ್ನ ನಾವು ಲೋಕದೊಳಗ ನೋಡ್ತೀವಿ.
ಇದ್ದದ್ದೆಲ್ಲ ನನ್ನ ಹತ್ರನ ಬಂದು ಬೀಳ್ಲಿ ಅನ್ನೋ ಭಾವನೆ ಬಂತು ಅಂದ್ರೆ ಪರಮಾತ್ಮನ ನೋಡ್ತಾನೆ, ಇಂದು ಕೊಡ್ತಾನ ನಾಳೆ ಕೊಡ್ತಾನ, ಹಿಂಗಂತ ಕಾದು ಕಾದು ಎಂದು ಕೈ ಬಿಡುವುದಿಲ್ಲ ಅಂತ ಗೊತ್ತಾಗ್ತದಲ್ಲ. ಸಮೂಲಂಚ ವಿನಶ್ಯತಿ, ಮೂಲ ಸಮೇತವಾಗಿನೇ ಅದು ನಾಶವಾಗಿ ಹೋಗಿಬಿಡ್ತದೆ. ಅದಕ್ಕೆ ಪರಮಾತ್ಮ ನೀಡಿದ್ದರಲ್ಲಿ ನೀನು ದೇವ ಕಾರ್ಯಕ್ಕಾಗಿ, ಉತ್ತಮ ಕೆಲಸಗಳಿಗಾಗಿ ನಿರಂತರವಾಗಿ ನೀನು ನೀಡಿದಂಗೆಲ್ಲ ಅವ ನೀಡ್ಕೊಂತಾನೆ ಇರ್ತಾನೆ, ನೀನು ಕೊಟ್ಟಂಗೆಲ್ಲ ಅವ ಕೊಟ್ಕೊಂತಾನೆ ಇರ್ತಾನೆ. ನಾನು ಕೊಟ್ಟಿದ್ದು ಕಡಿಮೆ ಆಯ್ತೇನೋ ಅಂತ ಭಗವಂತಗೆ ಅನಿಸ್ತಂಗೆಲ್ಲ ಆಶೀರ್ವಾದ ಮಾಡೇ ಮಾಡ್ತಿರ್ತಾನೆ. ಅದಕ್ಕೆ ಅವನನ್ನ ಮಹಾದಾನಿ ಅಂತಾರೆ. ಮಹಾದಾನಿ ಅಂದ್ರೆ ಯಾರು? ಪರಮಾತ್ಮ. ನಾವೆಲ್ಲ ದಾನಿಗಳು, ನಾವು ಸಣ್ಣ ಪುಟ್ಟ ಕೊಡೋರು. ನಮ್ಮ ಕಡೆಯಿಂದ ಗಾಳಿ ಕೊಡೋಕ್ಕಾಗಂಗಿಲ್ಲ. ಗಾಳಿ ಯಾರು ನಿರ್ಮಾಣ ಮಾಡೋಕ್ಕಾಗ್ತದ? ನೀರು ಯಾರು ನಾವು ನಿರ್ಮಾಣ ಮಾಡೋಕ್ಕಾಗ್ತದ? ಒಂದು ಹಿಡಿ ಮಣ್ಣನ್ನು ಇಷ್ಟೆಲ್ಲ ವಿಜ್ಞಾನಿಗಳು ಎಲ್ಲರೂ ಕೂಡ ಒಂದು ಹಿಡಿ ಮಣ್ಣನ್ನು ಯಾರು ತಯಾರು ಮಾಡೋಕ್ಕಾಗ್ಯದ? ಅಂಗೈಯೊಳಗೆ ಯಾರಿಗಾರ ಜೋಳ ಬೆಳೆಯೋಕ್ಕಾಗ್ಯದ? ನಮ್ಗೆ ಅಜೋರದವನವ್ರು ಎಷ್ಟು ಮುಂದುವರೆದೇನೋ ಖರೆ. ಮತ್ತು ಜೋಳ ಬೆಳಿಬೇಕಾದ್ರೆ ಭೂಮಿಗನ ಬೀಜ ಬಿತ್ತಬೇಕು ಹೊರತು ಅಂಗೈಯೊಳಗೆ ಹಿಡ್ಕೊಂಡು ನಿಂತ್ರಿ ಎಂದು ಹುಟ್ಟುದಿಲ್ಲ ಅಂತಿದ್ರು. ಅವ ಕೊಟ್ಟಾನ, ಅವ ಮಹಾದಾನಿ ಅದಾನ. ಬೆಂಕಿ ಕೊಟ್ಟಾವವ, ನೀರು ಕೊಟ್ಟಾವವ, ಗಾಳಿ ಕೊಟ್ಟಾವವ, ಇರಾಕ್ ಆಕಾಶ ಕೊಟ್ಟಾವವ, ಉಸಿರಾಡುವುದಕ್ಕೆ ಗಾಳಿ ಕೊಟ್ಟಾವವ. ಯಾರು ಎಲ್ಲರಿಗೂ ಬೇಕಾಗಿರುವಂತದ್ದನ್ನು ಕೊಟ್ಟಿರ್ತಾರ ಅವರಿಗೆ ಮಹಾದಾನಿಗಳು ಅಂತಾರ. ಎಲ್ಲರಿಗೂ ಮುಟ್ಟಬೇಕು, ಎಲ್ಲರಿಗೂ ಮುಟ್ಟಿದ್ರ ಮಹಾದಾನಿ, ಎಲ್ಲರಿಗೂ ಮುಟ್ಟಬೇಕು. ಸಿದ್ಧಾರೂಢ ಅಜ್ಜನ ಹತ್ರ ಮುದುಕಿ ಬಂದ್ಲಂತ. ಭಾಳ ಇಲ್ಲ ಆಕಿ ಕಡೆಗೆ, ಭಾಳ ಇಲ್ಲ. ತನ್ನ ಸಲುವಾಗಿ ಮುಸುರಿ ಗಿಸ್ರಿ ತಿಕ್ಕಿ ತಾನು ದುಡಿದಿಟ್ಟಿರುವಂತ ಒಂದೇ ₹1, ಸುಮಾರು 1924-25ನೇ ಇಸ್ವಿ ಒಳಗೆ ಸಿದ್ಧಾರೂಢ ಮಠದ ಜಾತ್ರೆ ಅಂದ್ರೆ ಬಹಳ ದೊಡ್ಡ ಜಾತ್ರೆ, ಶಿವರಾತ್ರಿಯ ಜಾತ್ರೆ. ಊರಿಂದ ಪಟ್ಟಿ ತಂದು ಮಠಕ್ಕೆ ಎಲ್ಲರೂ ಕೊಡೋರು. ಹೀಗಾಗಿ ಆ ಮುದುಕಿಗೂ ಕೊಡಬೇಕು ಅಂತ ಇಚ್ಛಾ. ಉಳ್ಳವರೆಲ್ಲ ಭಾಳ ಕೊಡ್ತಿದ್ರು, ಇಲ್ಲದೇ ಇರುವಂತ ಹೆಣ್ಮಗಳು. ಆದ್ರೆ ಇಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಬಡತನ ಇದ್ರೂ ಚಿಂತಿಲ್ಲ, ಇನ್ನೊಬ್ಬರ ಮನೆಯ ಮುಸುರಿ ತಿಕ್ಕಿಯನ್ನಾಕಿ ಬದುಕ್ತಿದ್ರೂ ಚಿಂತಿಲ್ಲ. ನಿಸ್ವಾರ್ಥ ಭಾವದಿಂದ ಕೊಡಬೇಕು ಅನ್ನುವಂಥ ಗುಣದಿಂದ ವರ್ಷಗಟ್ಲೆ ಆಕಿ ದುಡಿದು ₹1 ಕೂಡಿಸಿಟ್ಟಿದ್ಲಂತ. ಜಾತ್ರೆ ಸಮಯಕ್ಕೆ ಅದನ್ನು ತಂದು ಅಜ್ಜನ ಮುಂದಿಟ್ಟು ಬೇಡಿದ್ಲಂತ್ಯಪ್ಪ, ಬಡಿವಿ, ಭಾಳ ದಿವಸದಿಂದ ದುಡಿದು ಇದನ್ನಷ್ಟು ಕೂಡಿಟ್ಟೀನಿ, ಈ ಶಿವರಾತ್ರಿ ಜಾತ್ರೆಗೆ ಬಂದವರಿಗೆಲ್ಲ ಆಗ್ಬೇಕು ನೋಡಪ್ಪ ಇದು ಅಂತ. ಜಾತ್ರೆಗೆ ಬಂದವರಿಗೆಲ್ಲ ₹1 ಎಲ್ಲರಿಗೆ ಆಗ್ಬೇಕಂತ. ಅಜ್ಜ ವಿಚಾರ ಮಾಡಿದ, ಶ್ರಮ ಆಯ್ತವ, ನೀನು ದುಡಿದಿದ್ದದ ₹1 ಅಂದ್ರೆ ನಿನ್ನ ಬದುಕಿಗೆ ಬಹಳ ದೊಡ್ಡದು. ₹1 ನೀನು ಕೂಡಿ ಇಟ್ಕೊಂಡೆ ಅಂದ್ರೆ ನೀನು ಮತ್ತೆ ವರ್ಷಾನ್ಗಟ್ಲೆ ಅದ್ರೊಳಗೆ ಜೀವನ ನಡೆಸ್ಬೋದು. ಅಂಥ ಕಾಲ ಅದು. ಬಡವರ ಬದುಕು ₹1 ನಡೆಯುವಂಥ ಕಾಲ. ಅದರಿಂದ ನಿನ್ನ ಬದುಕು ನಡೆಯುವಂಥದ್ದು ನಿನ್ನ ಸರ್ವಸ್ವನ ತಂದು ಕೊಟ್ಟಿ ಅಂದ ಬಳಿಕ ಏನು ಚಿಂತೆ ಮಾಡಬೇಡ, ಇದನ್ನೆಲ್ಲರಿಗೆ ಮುಟ್ಸೂನಂತೇಳಿ ಸ್ವತಃ ಸಿದ್ಧಾರೂಢರೇ ಅವರು ಅವರಿಗೆ ಕೋತಂಬರಿ ತಂದ್ರಂತ ಹೋಗಿ. ₹1 ತಂದ್ರೆ ಅದು ಅವಾಗ ಹರಿಗಟ್ಲೆ ಬರುವಂಥದ್ದು. ಹರಿಗಟ್ಲೆ ಕೋತಂಬರಿ ಬಂದ್ರೆ ಇಡೀ ಶಿವರಾತ್ರಿ ಒಳಗೆ ನಡೆದ 3 ದಿವಸ ದಾಸೋಹದ ತುಂಬ ಯಾವಾಗ ಸಾರು ಮಾಡ್ತಿದ್ರು, ಸಾರನೆಗೆಲ್ಲ ಕೋತಂಬರಿ ಹಾಕಿದಾಗ ಪ್ರಸಾದ ಸ್ವೀಕಾರ ಮಾಡಿದ ಭಕ್ತರೆಲ್ಲ ಅಂತಿದ್ರಂತ, ಎಲ್ಲಿಂದ ತಂದಿರ್ಬೇಕು ಈ ಕೋತಂಬರಿನ, ಎಷ್ಟು ಇದ್ರ ವಾಸನೆ ಅದ, ಎಷ್ಟು ಘಮ ಘಮ ಅದ. ಇಡೀ ಬಂದವರೆಲ್ಲ ಕೋತಂಬರಿ ಸುದ್ದಿನ ಮಾತಾಡೋರಂತ. ಉಂಡವರೆಲ್ಲ ಅದನ್ನ ಮಾತಾಡಿದಾಗ ಮುದುಕಿಗೆ ಇಷ್ಟ ಆನಂದ ಆಯ್ತಂತ. ನಾ ಕೊಟ್ಟು ₹1 ಎಲ್ಲರಿಗೆ ಮುಟ್ಟಿಸು ಅಂದ್ರ ಹೆಂಗ ಮುಟ್ಟಿಸಿಬಿಟ್ಟಲ್ಲ ಭಗವಂತ ಅಂತ ಆಕಿ ಆನಂದ ಆಗ. ದೇವ ಕಾರ್ಯದಲ್ಲಿ ಕೊಟ್ಟಂಥದ್ದೇನಿರ್ತದಲ್ಲ ಎಲ್ಲರಿಗೆ ಮುಟ್ಟುತ್ತದನ್ನೋ ಕಾರಣದಿಂದಾಗಿನೇ ಭಗವತ್ ಸನ್ನಿಧಾನದಲ್ಲಿ ಭಕ್ತ ದಾನಿ ಆಗ್ತಾನೆ. ಭಕ್ತನಿಗೆ ದಾನಿ ಅನ್ನಬೇಕು. ಪರಮಾತ್ಮ ಮಹಾದಾನಿ, ದಾನಗಳನ್ನ ನೀಡುವಂಥವರಿಗೆಲ್ಲ ಅವ ದಾನಿ. ಆ ಕಾರಣದಿಂದ ಮಹಾದಾನಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲ ಅವನದೇ ಅದ. ಅವನದನ್ನು ಸ್ವಲ್ಪ ನಾವು ಉಂಡು ನಮ್ಮದು ಅನ್ನೋದ್ರೊಳಗೆ ಯಾವ ಅರ್ಥನೂ ಇಲ್ಲ. ಆ ಕಾರಣದಿಂದ ಪರಮಾತ್ಮನದನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು ಅನ್ನುವಂಥ ಭಾವದೊಂದಿಗೆ ವಿತ್ತಂ
ದೀನಹಿತಾಯ ಚ. ಇದ್ದಿರುವಂಥ ಹಣ ಎಲ್ಲ ಏನದ ದೀನರಿಗಾಗಿ ಅದು ಸಮರ್ಪಿತವಾಗಬೇಕು. ಹೀಗೆ ಸಮರ್ಪಿತವಾದಾಗ ಆತನಲ್ಲಿ ಆನಂದ ತನ್ನಿಂದ ತಾನೇ ನೆಲೆಸ್ತದೆ. ಸಾಧಕ ಆನಂದದಿಂದ ಇರುವುದಕ್ಕೆ ಏನೇನು ಬೇಕು ಅದೆಲ್ಲವನ್ನ ಶಂಕರ ಭಗವತ್ಪಾದರು ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಿದ್ದಾರೆ. ಸುಖತಃ ಕ್ರಿಯತೆ ರಾಮಾಭೋಗ ಪಶ್ಚಾದಂತ ಶರೀರೇ ರೋಗ. ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ. ಇಷ್ಟಾದ್ರೂ ಅವ್ರಿಗೆ ಆಶ್ಚರ್ಯ ಆಗ್ಯದ. ಇಷ್ಟೆಲ್ಲ ತಿಳುವಳಿಕೆಯನ್ನು ಲೋಕದ ಜನತೆಗೆ ಅವರು ಉಪದೇಶ ಮಾಡಿದ್ರು ಸಹಿತ ಯದ್ಯಪಿ ಲೋಕೆ ಮರಣಂ ಶರಣಂ, ಇಷ್ಟೆಲ್ಲ ತಿಳ್ಕೊಳ್ಳುವ ಸಾಧನಗಳು ಇದ್ದಾಗ್ಯೂ ಸಹಿತ ಎಲ್ಲ ಜೀವಿಗಳು ಮರಣಕ್ಕನೆ ಶರಣಕ್ಕಾರಲ್ಲಪ್ಪ ಅಂತ ಚಿಂತೆ ಅವರಿಗೆ. ಮರಣವನ್ನ ಹೊಂದಬಾರದು. ಮರಣ ಹೊಂದಬಾರದು ಅಂದ್ರೆ ಯಾವಾಗಲೂ ಇರಬೇಕು. ಯಾವಾಗಲೂ ಇರಬೇಕು ಅಂದ್ರೆ ಯಾವಾಗಲೂ ಇರುವಂಥದ್ದನ್ನ ತಿಳಿಬೇಕು. ಮರಣ ಶರೀರಕ್ಕದ, ಮರಣ ಶರೀರಕ್ಕದ. ಆದ್ರೆ ಈ ಶರೀರದೊಳಗೆ ಚೈತನ್ಯ ರೂಪದಿಂದ ಯಾವಾಗಲೂ ತುಂಬಿಕೊಂಡಂತ ಆತ್ಮನಿಗೆ ಎಂದೂ ಮರಣ ತಾನು ಘಟಿಸದು. ಅದೆಂದೂ ಮರಣಕ್ಕೆ ಭಾಜನವಾಗಿರುವಂಥದ್ದಲ್ಲ. ಆ ಕಾರಣದಿಂದ ಮರಣಕ್ಕೆ ನೀವು ಶರಣರಾಗದೆ ಮರಣವನ್ನ ಜಯಿಸುವಂತ ಮೃತ್ಯುಂಜಯರು ನೀವು ಆಗ್ಬೇಕು ಅಂತ ಭಗವತ್ಪಾದರ ಆಶಯ. ಅಂತ ಮರಣ ಸಮೀಪಕ್ಕೆ ಬಂದರೂ ಸಹಿತ ಎಚ್ಚರ ಆಗದ ಜೀವ ತದಪಿ ನ ಮುಂಚತಿ ಪಾಪಾಚರಣಂ. ಪಾಪಾಚರಣ ಅಂದ್ರೆ ಕೊಲೆ ಮಾಡ್ತಾರ ಹಂಗ ಹಿಂಗ ಅಂತಲ್ಲ. ಪಾಪಾಚರಣ ಅಂದ್ರೆ ಯಾವುದು ಮುಕ್ತಿಗೆ ಯೋಗ್ಯವಲ್ಲದ ಆಚರಣವೋ ಅದೆಲ್ಲವೂ ಪಾಪಾಚರಣವೇ. ಮುಕ್ತಿ ಸಿಗುವುದಕ್ಕೆ ಏನು ಬೇಕಾಗಿತ್ತು ಅದನ್ನ ಯಾವುದನ್ನು ನಾವು ಮಾಡ್ತಿಲ್ಲ. ಮುಖ್ಯವಾಗಿ ನಾವು ಪಡಿಬೇಕಾಗಿರುವಂಥ ನಿತ್ಯ ಸುಖದ ಸಲುವಾಗಿ ಏನು ಮಾಡಬೇಕಾಗಿತ್ತು ಅದನ್ನು ನಾವು ಪಡೆಯದೆ ಉಳಿದೆಲ್ಲ ಆಚರಣೆಗಳಲ್ಲಿ ನಾವು ಪ್ರವೃತ್ತರಾದ ಕಾರಣದಿಂದಾಗಿ ಅವುಗಳನ್ನ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅವನು ತ್ಯಾಗ ಮಾಡಂಗಿಲ್ಲ, ಹಂಗ ನಾವು ಇಟ್ಕೊಂತೀವಿ ಅಂದ್ರೆ ಏನಾಕದ? ಸುಖತಃ ಕ್ರಿಯತೆ ರಾಮಾಭೋಗ ಪಶ್ಚಾತ್ ಅಂತೆ ಶರೀರೇ ರೋಗ. ಅಷ್ಟೆಲ್ಲ ವಿಷಯಗಳಿಂದ ಉತ್ಪನ್ನವಾಗುವಂತ ವಿಷಯಗಳನ್ನು ಅನುಭವಿಸುವಂತ ವಿಷಯ ಸುಖವನ್ನ ಅನುಭವಿಸುವಂತ ಜೀವನಿಗೆ ಕೊನೆಗೆ ಏನು ಸಿಗ್ತದೆ? ಪಶ್ಚಾತ್ ಅಂತಹ ಶರೀರೇ ರೋಗ. ಶರೀರ ರೋಗದ ಗೂಡಾಗಿ ಹೋಗ್ತದೆ ಹೊರತು ಇಂದ್ರಿಯ ಜನ್ಯವಾದಂಥ ಸುಖದ ಅಪೇಕ್ಷೆಯಲ್ಲಿ ಮುಳುಗಿದಂಥ ಜೀವನ ಶರೀರ ರೋಗದ ಗೂಡಾಗ್ತದೆ ಹೊರತು ಅವನಿಗೇನು ಸುಖ ಅದರಿಂದ ಸಿಗುವುದಿಲ್ಲ. ಊಟದೊಳಗೆ ಎಷ್ಟು ಸುಖ ಅದ ಅಂತೀರಿ? ಭೋಗೆ ರೋಗ ಭಯಂ. ಬಹಳ ಊಟ ಮಾಡಿದ್ರೆ ಅದು ಆರೋಗ್ಯಕರವಾದಂಥ ಲಕ್ಷಣ ಅಲ್ಲದು. ಯಾಕೆ? ಎಷ್ಟು ಊಟ ಮಾಡ್ತಾನ ಅಷ್ಟು ತಾಲೀಮ್ ಇರಲಿಲ್ಲ ಅಂದ್ರೆ, ಅಷ್ಟು ಕೆಲಸ ಇರಲಿಲ್ಲ ಅಂದ್ರೆ ಅದು ಮುಂದೇನಾಗ್ತದೆ? ರೋಗವಾಗಿ ಪರಿವರ್ತನೆ ಆಗ್ತದೆ. ತಾನು ಉಂಡು ಊಟನ ತನಗೆ ವೈರಿ ಆಗ್ತದೆ. ತಾನು ಉಂಡು ಊಟನ ತನಗೇನಾಗ್ತದ? ವೈರಿ ಆಗಿ ಪರಿಣಮಿಸ್ತದೆ. ಯಾವಾಗ ಭೋಗ ಊಟದ ಭೋಗವನ್ನು ನಾವು ಅನುಭವಿಸ್ಬೇಕಂತೀವಲ್ಲ ಅದು ರೋಗವಾಗಿ ಪರಿವರ್ತನೆ ಆಗ್ತದೆ. ಬರೀ ಒಂದು ನಾಲಿಗೆ ರಸದ ಭೋಗಕ್ಕಾಗಿ ಮನುಷ್ಯ ತಾನು ಅದನ್ನು ಅಳವಡಿಸಿಕೊಂಡಾಗ ಅವ ರೋಗದ ಗೂಡಾಗ್ತಾನ ಅಂದ ಬಳಿಕ ಆ ವಿಷಯಗಳಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಎಲ್ಲವುಗಳು ಏನು ವಿಷಯಗಳದಾವ ಆ ವಿಷಯಗಳನ್ನು ಅನುಭವಿಸುವಂಥ ಇಂದ್ರಿಯಗಳು ಅದಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳು ತುಂಬಿಕೊಂಡವ. ಯಾವಾಗಲೂ ಜೀವ ಏನು ಮಾಡ್ತಾನಂದ್ರೆ ವಿಷಯಗಳತ್ತನೇ ತಾನು ಮುಖ ಮಾಡಿ ಅದನ್ನ ಬೆನ್ನು ಹತ್ಕೊಂಡು ಹೋಗಿರ್ತಾನ. ಅದನ್ನ ಬೆನ್ನು ಹತ್ಕೊಂಡು ಹೋಗಿರ್ತಾನ. ಬೆನ್ನು ಹತ್ಕೊಂಡು ಹೋಗ್ತಾನೆ. ಜೀವನ ಗುಣಧರ್ಮ ಅದ. ಪಶುವಾನು ಪಶುಪತಿ ನೀನು. ಏನ್ ಮಾಡೋದು? ಜೀವನ ಗುಣಧರ್ಮ ಅದ. ಅದು ನೋಡಿದ ತಕ್ಷಣ ಹೋಗ್ಬೇಕು ಅನಿಸ್ತದ. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶುವೇನು ಬಲ್ಲದು? ಹಸುರೆಂದೆಳೆಸುವುದು. ಹುಲ್ಲು ಬೆಳೆಸಿರಿ, ಬಹಳ ಚಲೋ ನೀರು ಹಾಕಿ ಗೊಬ್ಬರ ಹಾಕಿ ಹುಲ್ಲು ಬೆಳೆಸಿರಿ. ಹುಲ್ಲು ಬೆಳೆಸಿ ಅದರ ಹತ್ರ ಒಂದು ಆಕಳ ತಂದು ಬಿಟ್ಟು ಆಕಳಕ್ಕೆ ಏನು ಉಪದೇಶ ಮಾಡಕತ್ತೀರಿ? ಹುಲ್ಲು ತಿನ್ನಬೇಡ, ಹುಲ್ಲು ತಿನ್ನಬೇಡ.
ಹುಲ್ಲು ಬೆಳೆಸಿ ಅದ್ರ ಮುಂದೆ ಆಕಳ ತಂದು ಬಿಟ್ಟು ಆಕಳಕ್ಕೆ ಹುಲ್ಲು ತಿನ್ಬೇಡ ಅಂದ್ರ ಕಟ್ಟಿದ ಗೂಟ ಕಿತ್ಕೊಂಡು ಹೋಗಿ ಅದ ಹುಲ್ಲು ತಿಂತದ. ಕಾರಣ ಏನು? ಭಾವ ಹಂಗದ. ಅದರ ಹಸಿರು ನೋಡಿತು ಅಂದ್ರ ಅದ್ರ ಕಡೆಗೆ ಎಳಸೋದು ಅದ್ರ ಸ್ವಭಾವ. ಅದು ಹಸಿರು ನೋಡಿದ ತಕ್ಷಣ ಹೆಂಗ ಪಶು ಹೊಕ್ಕದಲ್ಲ, ಅದಕ್ಕ ನಾನು ಪಶುವಿನ ರೂಪದೊಳಗದಿನಪ್ಪ, ನಾನು ಪಶು ಅದೀನಿ, ನನಗೆ ಗೊತ್ತದ. ನೀನ್ಯಾರು? ಪಶುಪತಿ. ಇಂಥ ಎಲ್ಲ ಜೀವರಿಗೆ ನೀನೇನದಿದಿ? ಪತಿ ಅದಿ, ಗಂಡ. ನಮ್ಮೆಲ್ಲರಿಗೆ ನೀನು ಯಜಮಾನನಾದ ಕಾರಣದಿಂದ ಅದಕ್ಕೆ ನೀನೊಂದು ಕೆಲಸ ಮಾಡು. ನಾಳೆ ನಾನು ಹೋಗಿ ಹರ್ಕೊಂಡ ಹೊಲದಾಗ ಹುಲ್ಲು ತಿಂದ್ರು ಬಡಿಯುವಂಥವ್ರು ಏನಂತಾರ? ನನ್ನ ಬಡಿಬಹುದು, ಆದ್ರೆ ಬೈಯುವುದು ಮಾತ್ರ ನಿನ್ನ ಬೈತಾರ. ಏನಂತ? ತುಡುಗುಣಿಯಂದು ಹಿಡಿದು ಹೊಡೆಯದ ಮುನ್ನ ಒಡೆಯ ನಿಮ್ಮ ಬೈಯದಂತಿರಿಸು. ನೀ ನನಗಿಂತ ಬುದ್ಧಿ ಕೊಡಲ್ಲ, ನಾನಲ್ಲಿ ಹರ್ಕೊಂಡೋಗಿ ತಿನ್ನುವಾಗ ನನ್ನ ಏನು ಬಡಿತಾರಲ್ಲ, ನನ್ನ ಅಷ್ಟ ಬಡಿಯಂಗಿಲ್ಲ, ಯಾರ ದನ ಅಂತ ನಿನ್ನ ಬೈತಾರ. ಪಶುವನ್ನು ಬಡಿಯುವಾಗ ಪಶುಪತಿಯಾದ ನಿನ್ನನ್ನು ಬೈತಾರ. ಹೊಲದ ಆ ದನದ ಮಾಲೀಕನನ್ನು ಹೆಂಗ ಬೈತಾರಲ್ಲ, ಹಂಗ ನನ್ನ ಹುಟ್ಟಿಸಿದಂತ ಪರಮಾತ್ಮ ನಿನ್ನನ್ನ ಲೋಕದ ಜನ ಎಲ್ಲ ಬೈತಾರ. ಅದಕ್ಕೆ ನಿನ್ನನ್ನ ಬೈಯದಂತ ಬುದ್ಧಿಯನ್ನ ನನ್ನೊಳಗಿರಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನಿನ್ನ ನಾಮದ ಗೂಟಕ್ಕೆ ನನ್ನನ್ನ ಕಟ್ಟಿ ಯಾವಾಗಲೂ ಸಲುಹು ಅಂತ ಭಗವಂತನಲ್ಲಿ ಅವರು ಬೇಡಿಕೊಳ್ತಾರೆ. ಅದನ್ನ ಭಾರಿ ಕಷ್ಟ. ವಾಯೋರಿವ ಸುದುಷ್ಕರಂ ಪ್ರಮಾತಿ ಬಲವದೃಢಂ. ಅರ್ಜುನ ಹೇಳ್ತಾನೆ ಈ ಮಾತು. ಹಿಡಿಬೇಕಂತೀನಪ್ಪ, ಅಷ್ಟು ಸುಲಭ ಇಲ್ಲ. ಗಾಳಿ ಹಿಡ್ದಂಗಾಗಕತ್ತದ. ವಿಷಯಗಳಿಂದ ನಾನು ಮುಕ್ತ ಆಗಬೇಕು ಅಂತ ಒಳಗ ಮನಸ್ಸು ಐತಿ, ಆದ್ರೆ ವಿಷಯದಿಂದ ಮುಕ್ತನಾಗಬೇಕು ಅಂದ್ರೆ ಹೆಂಗ ಎಷ್ಟು ಕಷ್ಟ ಆಗ್ಯದಂದ್ರೆ, ಗಾಳಿ ಹಿಡಿಯುವುದು ಎಷ್ಟು ಕಷ್ಟದಲ್ಲ, ಇಲ್ಲೇ ಐತಿ ಖರೆ. ಅದ್ರೊಳಗ ಸುಖ ಇಲ್ಲ ಅನ್ನೋದು ಅನುಭವಕ್ಕೆ ಬರಾಕತ್ತೈತಿ ಖರೆ, ಆದ್ರೆ ಅದನ್ನ ಹಿಡಿಯುವುದು ಅಂದ್ರೆ ಗಾಳಿ ಹಿಡಿದಷ್ಟು ಕಷ್ಟ ಆಗಕತ್ತದ. ಆಗೋಲ್ತು. ಮನ್ಯಾಗ ಹುಡುಗ ನರೇಂದ್ರ ಬಾಗಿಲದ ಹೊರಗೆ ನಿಂತಿದ್ದ ಅಂತ. ಬಾಗಿಲದ ಹೊರಗೆ ನಿಂತಾಗ ಭುವನೇಶ್ವರಿ ತಾಯಿ ಒಳಗಿದ್ಲು. ಮಗ ಹೊರಗೆ ಹೋಗ್ಯಾನಂತ ಆಕಿ ಒಳಗಿನಿಂದ ಹೊರಗೆ ಬಂದ್ಲು. ಅಂಗಳದೊಳಗೆ ನಿಂತ್ಕೊಂಡಂತ ಮಗ ನೋಡ್ಕೋತ ನಿಂತಿದ್ದ. ಒಂದು 5 ಜನ ಪೊಲೀಸರು, 5 ಜನ ಪೊಲೀಸರು, ನಡು ಒಬ್ಬ ಕಳ್ಳ. ಆ ಕಳ್ಳನನ್ನು ಹಿಡ್ಕೊಂಡು 5 ಜನ ಅವ್ರು ಹೆಂಗ್ ಹೇಳ್ತಾರಲ್ಲ ಹಂಗ ಹೊಂಟಿದ್ದವ. ಅದನ್ನ ನೋಡ್ಕೋತ ನಿಂತಿತ್ತು ಹುಡುಗ. ತಾಯಿ ಹೊರಗೆ ನೋಡ್ಕೋತ ನಿಂತ ಹುಡುಗನನ್ನ ಹಗೂರ್ಕ ಕರ್ಕೊಂಡು ಒಳಗೆ ಬರ್ತಾಳ. ಒಳಗೆ ಬಂದಾಕೆ ದೇವರ ಕೋಲಿ ಮೇಲಿದ್ದಂಥ ಕೃಷ್ಣ ಪರಮಾತ್ಮ ರಥವನ್ನ ಹಿಡಿದು 5 ಕುದುರೆಗಳನ್ನು ನಡೆಸುತ್ತಿರುವಂತ ಚಿತ್ರ ತೋರಿಸ್ತಾಳ. 5 ಕುದುರೆಯ ಲಗಾಮನ ತನ್ನ ಕೈ ಒಳಗೆ ಹಿಡ್ಕೊಂಡು ಕೂತ್ಕೊಂಡಿದ್ದ. ಹಿಂದ ಅರ್ಜುನ ಯುದ್ಧ ಮಾಡುವಂತ ಚಿತ್ರ ಇತ್ತು. 5 ಕುದುರೆಯ ಲಗಾಮು ಯಾರ ಕೃಷ್ಣನ ಕೈ ಒಳಗಿತ್ತು ಆ ಚಿತ್ರ ತೋರಿಸ್ತಾಳ. ಹುಡುಗನಿಗೆ ಹೊರಗಿಂದು ಒಳಗಿಂದು ಗೊತ್ತಾಕದ. ಹೊರಗನು 5 ಜನ, ನಡು ಒಬ್ಬವ, ಅವ್ರುಟ್ರು ಕೂಡಿ ಅವನ್ ಹಿಡ್ಕೊಂಡು ಹೊಂಟಿದ್ರು. ಇಲ್ಲಿ ಒಳಗಿನ ಚಿತ್ರದೊಳಗ 5 ಕುದುರೆ ಅದಾವ, ಒಬ್ಬ ಹಿಡ್ಕೊಂಡು ಕೂತಾನ, ಎಷ್ಟು ನಕ್ಕೋತ ಕೂತಾನ. ಏನಿದು ಹಿಂಗಂದ್ರ ಅಂತ ತಾಯಿಯನ್ನು ಕೇಳಿದಾಗ ತಾಯಿ ಹೇಳ್ತಾಳ, ಯಾರು ಶಬ್ದ ಸ್ಪರ್ಶ ರೂಪರಸ ಅನ್ನುವಂಥ ವಿಷಯಗಳಿಗೆ ಬಲಿ ಆಕಾರಲ್ಲ, ಅವರು ಉಷ್ಟ್ರು ಕೂಡಿ ಹೆಂಗ ಕಳ್ಳನನ್ನ ಪೊಲೀಸರು ಹಿಡ್ಕೊಂಡು ಹೊಂಟಿದ್ರು ಹಂಗ ಹಿಡ್ಕೊಂಡು ಹೋಗ್ತಾರಪ್ಪ. ನೀನು ವಿಷಯಗಳಿಗೆ ಬಲಿ ಆದ್ರ ಆ ವಿಷಯಗಳನ್ನ ನಿನ್ನ ಅಧೀನದೊಳಗೆ ನೀನು ಹಿಡ್ಕೊಂಡು ಕೂತಿ ಅಂದ್ರ ಕೃಷ್ಣನ ಫೋಟೋ ಹೆಂಗ ಮನೆಯಾಗಿಟ್ಟು ಪೂಜಾ ಮಾಡ್ತಾರ ಹಂಗ ನಿನ್ನ ಪೂಜೆ ಎಲ್ಲಾ ಕಡೆಗೆ ನಡೀತದಂತ ತಾಯಿ ಬಾಲ್ಯದೊಳಗನೇ ವಿವೇಕಾನಂದನಿಗೆ ಹೇಳ್ತಾ. ಆ ಬಾಲಕ ನರೇಂದ್ರ ಬಾಲಕನೇ ಮುಂದೆ ವಿವೇಕಾನಂದನ ಆಗ್ತಾನೆ. ಯಾರಿಗೆ ಅಂಥ ವಿಷಯಗಳಲ್ಲಿ ನಿರಾಸಕ್ತಿ, ಅದು ಬರುವುದು ಅಷ್ಟು ಸುಲಭವಾದದ್ದಲ್ಲ, ಕಷ್ಟ ಅದ. ಇಲ್ಲೇ ಮಧುರ ಚನ್ನರು ಅಂತ ಬಹಳ ದೊಡ್ಡ ಸಾಹಿತಿ, ಆತ್ಮಸಖ, ಬಹಳ ದೊಡ್ಡವರ ಚಿಂತನ ಗ್ರಂಥ ಮಧುರ ಚನ್ನರು. ಅರವಿಂದರ ಶಿಷ್ಯರು, ಈಗ ಅಲ್ಲೊಬ್ರು ಇಲ್ಲೊಬ್ರು ಅಂತ ಅರವಿಂದರ ಶಿಷ್ಯರು ಸಿಗ್ತಾರೆ. ಮಾತೆಯವರ ಬೋಧೆಯನ್ನು ಅತ್ಯಂತ ಆನಂದದಿಂದ ಪರಿಪಾಲಿಸ್ತಿದ್ದಂಥವ್ರು. ಅರವಿಂದರ ಪ್ರತಿಯೊಂದು ವಾಕ್ಯಗಳನ್ನ ಮಧುರ ಚನ್ನರು
ಅಷ್ಟು ಪ್ರಾಮಾಣಿಕವಾಗಿ ಪರಿಪಾಲನೆಯನ್ನು ಮಾಡ್ತಿದ್ರು. ಅವರು ತಮ್ಮ ಬದುಕಿನೊಳಗೆ ಹೇಳ್ತಾರೆ, ನಾನು ಸಾಧನಾ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಪ್ರಯತ್ನ ಪಟ್ಟರು ನನ್ನ ಬದುಕಿನ 50 ವರ್ಷಗಳವರೆಗೆ ನಾನು ಸಾಧನೆಯಲ್ಲಿ ತೊಡಗಿದ್ರು ಮಧ್ಯದಲ್ಲಿ ನಾನು ಎಡುತ್ತನೇ ಬಂದಿದ್ದೇನೆ ಅಂತ. ಅಂಥ ಅಪ್ರತಿಮ ಸಾಧಕ. ವಿಷಯಗಳಿಂದ ದೂರ ಉಳಿಬೇಕು ಅಂತ ನಿರಂತರ ಪ್ರಯತ್ನ ಮಾಡಿದ್ರು. ಎಷ್ಟು ಪ್ರಯತ್ನ ಮಾಡಿದ್ರು 2 ವರ್ಷಕ್ಕೆ 3 ವರ್ಷಕ್ಕೆ ಒಮ್ಮೆರ ಸೋಲವ್ರ ಅಂತ. 2 ವರ್ಷ 3 ವರ್ಷಗಳಿಗೆ ಒಮ್ಮೆ ಇಂದ್ರಿಯಗಳಿಗೆ ಅವ್ರು ಬಲಿನೇ ಆಗ್ತಿದ್ರು. ಮತ್ತೆ ಎಚ್ಚರ ಆಗ್ತಿದ್ರು, ಮತ್ತೆ ಸಾಧನ, ಮತ್ತೆ 2-3 ವರ್ಷ ಹೋಗ್ತಿತ್ತು. ಪರಮಾತ್ಮ ಯಾರು ತಪ್ಪಿದ್ರೂ ಚಿಂತೆ ಇಲ್ಲ, ಸಾಧನಾ ಮಾರ್ಗದೊಳಗಿರ್ತಾರಲ್ಲ ಅವರಿಗೆ ಪರಮಾತ್ಮ ಕೈ ಹಿಡಿದು ಎತ್ತಿಕೊಳ್ತಾರೆ. ಸಾಧನಾ ಮಾಡಬೇಕು ಅನ್ನೋ ಉತ್ಕಟ ಇಚ್ಛೆ ಇರಬೇಕು. ತಪ್ತೀನಿ ಅನ್ನೋದು ಬಹಳ ದೊಡ್ಡದಲ್ಲ. ತಪ್ಪು ಎಲ್ಲರಿಗೂ ಸಹಜವಾಗಿ ಘಟಿಸುವಂತಹದ್ದು. ಅದನ್ನ ಒಪ್ಪಿಕೊಂಡು ನಿರಂತರವಾಗಿ ಸಾಧನಾ ಕ್ರಮದಲ್ಲಿ ಮುನ್ನಡೆಯುವಂತಹದ್ದನ್ನೇ ಸಾಧಕನ ಬಹುಮುಖ್ಯವಾಗಿರುವ ಕರ್ತವ್ಯ ಅಂತ ಅವರು ತಮ್ಮ ದಿನಚರಿಯೊಳಗೆ ಬರೀತಾರೆ. ಅದನ್ನ ಸುಲಭ ಸಾಧ್ಯವಾದದ್ದಲ್ಲ. ವಿದ್ವಾಂಸಮಪಿ ಕರ್ಷತಿ, ಎಲ್ಲ ತಿಳಿದವರನ್ನು ಅದು ಆ ನಮ್ಮನೆ ಗದ್ಲಕ್ಕೆ ಕೆಡುತ್ತೆ. ಅಷ್ಟು ಶಕ್ತಿ ಅದಂತ ಪರಮಾತ್ಮನೇ ಆ ಮಾತು ಹೇಳ್ತಾನ. ನೀ ಹೇಳೋ ಮಾತು ಖರೆ ಅದ. ಅರ್ಜುನನಿಗೆ ವಾಯೋರಿವ ಸುದುಷ್ಕರಂ, ಅರ್ಜುನ ನೀ ಹೇಳೋ ಮಾತು ಅಷ್ಟು ಖರೆ ಅದ. ನಿಮಿಷಾರ್ಧ ಸೈತಿರಿಸಬಾರದೀ ಮನವ, ಹಂಗ ಎಳ್ಕೊಂಡು ಹೋಗುವಂತ ಮನಸ್ಸನ್ನ ಬಹಳ ಹೊತ್ತಲ್ಲ. ಧರೆಯನು ಅಂಗುಲಿಯ ಕೊನೆಯೋಳು ಆಣಲಹುದು. ಎಷ್ಟು ಕಠಿಣವಾದಂತ ಕೆಲಸ. ಧರೆಯನು ಅಜಿನದಂತೆ ಸುರುಳಲಹುದು. ಇಡೀ ಭೂಮಿನ ನೀನೇನ್ರ ವಿಚಾರ ಮಾಡಿ ಚಾಪಿ ಸುತ್ತಿಟ್ಟಂಗ ಸುತ್ತಿಟ್ಟು ಬಿಡು ಅಂದ್ರ ಬಹಳ ಸರಳದ ಕೆಲಸ ಅಂತಾರೆ ನಿಜಗುಣ ಶಿವಯೋಗಿಗಳು. ಧರೆಯನು ಅಜಿನದಂತೆ ಸುರುಳಲು ಅಹುದು. ಆಗಂಗಿಲ್ಲ. ಭೂಮಿ ಹಂಗ ಚಾಪಿ ಸುತ್ತಿಟ್ಟಂಗೆ ಇಡಕ್ ಬರ್ತದ, ಆಗುದಿಲ್ಲ. ಆದ್ರೂ ಪ್ರಯತ್ನ ಮಾಡಿದ್ರ, ಏನೋ ಪ್ರಯತ್ನ ಮಾಡಿ ತಪ ಮಾಡಿ ಅದನ್ನ ಸುತ್ತಿಡು ಅಂದ್ರೆ ಸುತ್ತಿಡೋದು ಸುಲಭದ ಕೆಲಸ ನನಗ. ಗಿರಿಯನು ಇಡೀ ಗುಡ್ಡನ ನಿನ್ನ ಕಿರುಬೆರಳಿನೊಳಗೆ ಎತ್ತಿ ಹಿಡಿದು ಬಿಡು ಅಂದ್ರ ಹನುಮಂತ ಹಿಡ್ಕೊಂಡು ಬಂದಂಗ ಅಗ್ದಿ ಪಟ್ನ ತಂದ ಬಿಡ್ಬೋದು. ಅಂತದ್ದು ಅದು ಸರಳದ ಕೆಲಸ. ಆದ್ರೆ ಸೈ ತಿರಿಸಬಾರದು ನಿಮಿಷಾರ್ಥವೀ ಮನವ. ಒಂದು ನಿಮಿಷ ಇದನ್ನ ನಿಲ್ಲಿಸುವುದು ಅಂದ್ರೆ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲಪ್ಪ. ಅದು ಒಂದರಿಂದ ಮಾತ್ರ ಸಾಧ್ಯ. ಅದು ಪರಮಾತ್ಮ ನಿನ್ನ ಕರುಣ ಆಗ್ಬೇಕು, ನಿನ್ನ ಅನುಗ್ರಹ ಆಗ್ಬೇಕು. ನೀನು ಕೃಪಾ ಮಾಡಿದಿ ಅಂದ್ರೆ, ಸದ್ಗುರುನಾಥನ ಕೃಪಾ ಆಯಿತು ಅಂದ್ರೆ ಆ ಎಲ್ಲ ವಿಷಯಗಳ ಏನು ಅನುರಾಗ ಇತ್ತೋ ಅದೆಲ್ಲವೂ ವಿರಾಗವಾಗಿ ಪರಿವರ್ತನೆ ಆಗ್ತದೆ. ಅನುರಾಗವೆಲ್ಲವೂ ವಿರಾಗವಾಗಿ ಪರಿವರ್ತನೆ ಆಗ್ತದೆ. ಸದ್ಗುರು ಶಿಷ್ಯ ಉದ್ಧಾರ ಆಗ್ಲಿ ಅಂತ ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಆತನಿಗೆ ಆಶೀರ್ವಾದವನ್ನು ಮಾಡಬೇಕು. ಅಂದಾಗ ಆತನಿಗೆ ಅಂಥದ್ದೊಂದು ವಿಷಯಗಳ ವಿರಾಗ ಉತ್ಪನ್ನ ಆಗ್ತದೆ. ಅಂತ ವಿಷಯಗಳಿಂದ ಬಿಡಬೇಕು ಅಂತೀವ್ರಿ, ಬಿಡಕ್ಕಾಗೋಲ್ತು ಅಂತ ರಾಮಕೃಷ್ಣ ಪರಮಹಂಸರ ಹತ್ರ ಹೋದಂತ. ಭಾಳ ಪ್ರಯತ್ನ ಮಾಡ್ತೀನಿ, ಆಗೋಲ್ತು. ಅವು ಒಟ್ಟ ನನ್ನ ಬಿಡುವಲ್ವ್ರಿ ಅಂತಿದ್ದ. ನಾನು ಬಿಡ್ಬೇಕಂತೀನಿ, ಅವು ನನ್ನ ಬಿಡುವಲ್ವ ಅಂತಿದ್ದ. ಅವಾಗ ರಾಮಕೃಷ್ಣರಂತಾರ, ಮಗ್ಲಿದ್ದು ಒಂದು ಕಂಬ ತೋರಿಸಿದಿರತ್, ಕಂಬ ಹಿಡ್ಕೋ ಅದನ್ನಂದ್ರ. ಅವ ಜೋರು ತೆಕ್ಕಿ ಬಿಡದು ಕಂಬ ಹಿಡ್ಕೊಂಡ. ಕಂಬ ಹಿಡ್ಕೊಂಡ ತಕ್ಷಣ ರಾಮಕೃಷ್ಣರು ಕೇಳ್ತಾರ, ಕಂಬ ನಿನ್ನ ಬಿಡಬೇಕು ನೀ ಕಂಬ ಬಿಡಬೇಕು ಅಂದ್ರ ಅವ್ರು. ಕಂಬ ನಿನ್ನ ಬಿಡಬೇಕು, ನೀ ಕಂಬ ಬಿಡಬೇಕು. ನಾನಾ ಬಿಡಬೇಕಲ್ರಿ ಕಂಬ. ಹಾ, ವಿಷಯಗಳು ನಿನ್ನ ಬಿಡಂಗಿಲ್ಲ, ನೀ ವಿಷಯ ಬಿಡಬೇಕು. ಅವ ನನ್ನ ಬೆನ್ನ ಹತ್ತವಂದ್ರೆ ಕಂಬ ಎಂದೂ ನಿನ್ನ ಬೆನ್ನ ಹತ್ತಂಗಿಲ್ಲ, ಕಂಬ ಎಂದೂ ನಿನ್ನ ತೆಕ್ಕಿ ಬಿಡಂಗಿಲ್ಲ. ನೀನ ಹೋಗಿ ಹಿಡ್ಕೊಂಡು ಅವ ನನ್ನ ಹಿಡ್ದವಂತ ಭ್ರಮೆಗೊಳಗಾಗಿದೆ. ನೀನ ಏನ್ ಮಾಡ್ಬೇಕು ಅವನ್ನ ಬುದ್ಧಿಪೂರ್ವಕವಾಗಿ. ಅದಕ್ಕೆ ನಿಜಗುಣ ಶಿವಯೋಗಿಗಳು ರಮಿಸ್ತಾರ. ಮನಸ್ಸನ್ನ ಬಹಳ ಕಠಿಣ ಮಾಡಕ್ ಹೋದ್ರ ಅದು ಮತ್ತೆ ಎಡವಟ್ಟಾಕದು. ಕೆಲವು ಕುದುರೆ ಇರ್ತಾವ ನೋಡ್ರಿ, ಕೆಲವು ಕುದುರೆಗಳು ಹಿಂಗ ಅನಾಹುತ ಇರ್ತಾವಂದ್ರ ಅವನ್ನ ಹೊಡೆದು ಬಡದು ಏನ್ರ ಬುದ್ಧಿ ಕಲಿಸ್ತೀನಿ ಅಂದ್ರೆ ಮತ್ತವು ಮಂಗ್ಯಾನಾಟ ಮಾಡಕ್ ಹತ್ತಾವ. ಅವನೇನ್ ಮಾಡ್ತಾರ, ಹತ್ತಿ ಕಾಳಿಟ್ಟು ಮೈ ತಿಕ್ಕಿ ರಮಿಸಿ, ಇಲ್ಲ ಹಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು. ಜಾಣ ಕೋಗಿಲೆ, ಮುದ್ದು ಕೋಗಿಲೆ, ಚಲುವ ಕೋಗಿಲೆ ಹೆಂಗ ರಮಿಸ್ತಾರ ಮನಸ್ಸನ್ನ. ಹಿಂಗ ರಮಿಸೋರು ಬಹಳ ಕಡಿಮೆ. ಮನ್ಯಾಗ ಹಠ ಮಾಡು ಮಕ್ಕಳನ್ನ ತಾಯಿ ಹೆಂಗ ರಮಿಸ್ತಾಳಲ್ಲ, ಚಕ್ಲಿ ಕೊಡ್ಲೇನು,
ಉಂಡಿ ಕೊಡ್ಲೇನು, ಹೊಸ ಬಟ್ಟೆ ತಂದು ಕೊಡ್ಲೇನು. ಹೆಂಗ ತಾಯಿ ಆದವಳು ಅಳು ಮಗನನ್ನ ರಮಿಸ್ತಿರ್ತಾಳಲ್ಲ, ಹಂಗ ನಿಜಗುಣರು ಜಾಣಕ್ಕೋಗಿಲೆ, ಮುದ್ದಕ್ಕೋಗಿಲೆ, ಚಲುವಕ್ಕೋಗಿಲೆ. ಅದು ಹಠ ಮಾಡ್ತದ. ಹಠ ಮಾಡುವ ಮನಸ್ಸನ್ನ ಸೂಕ್ಷ್ಮವಾಗಿ ತನ್ನ ಹದಕ್ಕದನ್ನ ತೆಗೆದುಕೊಂಡು ಬರುವುದನ್ನು ಸಾಧಕ ತಾನು ಕರಗತ ಮಾಡ್ಕೋಬೇಕು. ವಿಷಯಗಳಲ್ಲಿ ಮುಳುಗಬಾರ್ದು. ಆ ವಿಷಯಗಳ ಹತ್ತಿರಕ್ಕೆ ಬಂದಾಗ ಸುಮ್ಮನೆ ಎಚ್ಚರದಿಂದ ಅವನು ಉಪಯೋಗ ಮಾಡಿ ದೂರ ಸರಿಬೇಕು ಅಂತ. ಬಹಳಷ್ಟು ಸಾರಿ ನಮ್ಗೇನಾಗ್ಬಿಡ್ತದೆ, ಈ ಪ್ರಾಣಿಗಳಲ್ಲಿ 3 ಥರ ಅದು ನಾವು ನೋಡಿವ. ಮನೆಯಾಗ ಎಮ್ಮಿ ಸಾಕಿರ್ತೀವಿ. ಎಮ್ಮಿ ಏನು ಮಾಡ್ತಾವಂದ್ರೆ, ಅವು ನೀರಿನ ಮೇಲೆ ಭಾಳ ಜೀವ ಇರ್ತಾವ. ನೀರು ಕೆಸರು ಎಲ್ಲಿರ್ತದ ಅಲ್ಲಿ ಎಮ್ಮಿನ ಯಾವಾಗಲೂ ಕೈ ಬಿಡಬಾರ್ದು. ಹಂಗೆ ಬಿಟ್ಟ ತಕ್ಷಣ ಅದು ಹೋಗೇ ಬಿಡ್ತದ. ನೀರಾಗ ಹೋದ್ರು ಹೋಗೋಲ್ತಕ್ ಅಲ್ಲೇ ದಂಡ್ಯಾಗ ನಿಲ್ಲಂಗಿಲ್ಲ. ನೀರಷ್ಟ ಕುಡಿಯಂಗಿಲ್ಲ, ದಂಡ್ಯಾಗ ಅಷ್ಟ ನಿಲ್ಲಂಗಿಲ್ಲ. ಎಲ್ಲಿ ಹೋಗ್ತದ ಎಮ್ಮಿ? ನಟ್ಟು ನಡು ಹೋಗ್ತದ. ಎಟ್ಟರ ಉದ್ದಿರೋಲ್ತಕ್ ಹಂಗ ದಡ್ 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 ಒಳಗೆ ಹೋಗೇ ಬಿಡ್ತದ. ಒಳಗೆ ಹೋಗಿ ಸುಮ್ಮ ಬರಂಗಿಲ್ಲ, ಹಂಗ ಆ ನೀರಾಗೆಲ್ಲ ಉಳ್ಳಾಡ್ತದ. ಆ ಕಡೆಗೆ ಈ ಕಡೆಗೆ, ಆ ಕಡೆಗೆ ಈ ಕಡೆಗೆ ನೀರಾಗೆಲ್ಲ ಉಳ್ಳಾಡಿ ಇದ್ದ ಕೆಸರೆಲ್ಲ ಮೈ ತುಂಬ ಹಚ್ಕೊಂಡು ತನ್ನ ಸುತ್ತಲೂ ಇದ್ದಂತ 1-4 ಬೊಗಸಿ ತಿಳಿ ನೀರು ಕುಡಿಲಾರ್ದ ಇದ್ದ ನೀರೆಲ್ಲ ರಾಡಿ ಮಾಡಿ ಮೈಗೆ ಹಚ್ಕೊಂಡು ಎದ್ದು ಹೊರಗೆ ಬಂದ್ಬಿಡುತ್ತೆ. ಹಂಗ ಕೆಲವು ಜೀವರು ಏನ್ ಮಾಡ್ತಾರಂದ್ರೆ, ವಿಷಯಗಳನ್ನ ನೋಡಿ ಸುಮ್ಮನೆ ದೂರ ನಿಲ್ಲಂಗಿಲ್ಲ. ಹೋದ್ರೆ ಹೋಗೋಲ್ರಕ್ಕ ಸ್ವಲ್ಪ ಹತ್ರಕ್ಕೆ ಹೋಗಂಗಿಲ್ಲ, ಒಳಗ ಹೋಗ್ತಾರ. ಒಳಗೆ ಹೋಗೋದಷ್ಟ ಅಲ್ಲ, ಅದರೊಳಗನ ಬಿದ್ದು ಅದನ್ನ ಮೈಗೆ ಹಚ್ಕೊಂಡು ಎದ್ದು ಬರಕ್ ಆಗಂಗಿಲ್ಲ. ಏನು ಅದನ್ನ ನೋಡಕ್ ಆಗದೆ ಇರುವಷ್ಟು ಅದನ್ನ ಮೈಗೆಲ್ಲ ಹಚ್ಕೊಂಡು ಬಂದ್ಬಿಟ್ರಂದ್ರೆ ಎಲ್ಲರಿಗೂ ಬೇಸರ ಆಗ್ಬಿಡುತ್ತೆ. ಇನ್ನ ಆಕಳ ಅದ ಇದ್ದುದ್ರಾಗ ಆಕಳ ಸ್ವಲ್ಪ ಸೂಕ್ಷ್ಮ. ಅದು ಅದು ವಿಷಯಗಳ ಹತ್ರಕ್ಕೆ ಹೊಕ್ಕದ್, ನೀರು ಕುಡಿಯೋದಕ್ಕೆ ಹೊಕ್ಕದ್. ಬಹಳ ಅಂದ್ರೆ ಎಲ್ಲಿವರೆಗೂ ಹೊಕ್ಕೈತಂದ್ರೆ ತನ್ನ ಮೊಣಕಾಲ ತನ್ನ ನೀರು ಬರುತ್ತಾನ ಅಷ್ಟ ಹೊಕ್ಕೈತೆ ಆಕಳ. ಭಾಳ ಒಳಗೆ ಹೋಗಂಗಿಲ್ಲ, ಅದು ಭಾಳ ಜಾಣೆ ಇರುತ್ತೆ. ಎಲ್ಲಿ ಕಾಲಿಡೋ ಮುಂದನ ನೋಡ್ತದ ಕೆಸರೈತನಂತ ನೋಡ್ತೈತಿ. ಕೆಸರಿತ್ತು ಅಂದ್ರೆ ಅದನ್ನ ಬಿಟ್ಟು ಮತ್ತೆ ಮಗ್ಲು ಹೊಕ್ಕದ. ಹತ್ರಕ್ಕೆ ಹೊಕ್ಕದ, ಕಾಲಿಟ್ಟು ನೋಡ್ತದ, ಕೆಸರಿಲ್ಲ ಅನ್ನೋದನ್ನ ನೋಡ್ಕೊಂಡು 4 ಹೆಜ್ಜೆ ಮುಂದೆ ಹೋಗಿ ಮೊಣಕಾಲ್ತನ ನೀರಿರುವಲ್ಲಿ ತಿಳಿ ನೀರು ಇದ್ದದ್ದನ್ನ ಅಷ್ಟು ಕುಡಿದು ಹತ್ತಿರ ಹತ್ತುವಲ್ತಕ್ಕ ಮೊಣಕಾಲಿಗೆ ಅಲ್ಲೇ ಅಷ್ಟು ಕೆಸರು ಹತ್ತಿರ್ತದ. ಬಂದು ದಂಡೆಗೆ ಅಲ್ಲೇ ಜಾಡಿಸ್ಕೊಂಡು ಹೊರಗೆ ಬಂದ್ಬಿಡ್ತದೆ. ಆಕಳ ಸ್ವಚ್ಛನೇ ಇರ್ತದೆ. ಹಂಗ ಕೆಲವು ಜನ ಪ್ರಾಪಂಚಿಕ ಪಾರಮಾರ್ಥದ ಕೆಲವು ವಿಷಯದೊಳಗಿದ್ದು ಆಕಳ ಹೋದಂಗ ಸ್ವಲ್ಪ ಒಳಗೆ ಹೋಗಿ ಎಷ್ಟು ವಿಷಯಗಳು ಇತ್ತೋ ಅಷ್ಟ ಅದನ್ನ ಮಾಡಿ ಇದ್ರೊಳಗೆ ಏನು ಸಾರ ಇಲ್ಲ ಅಂತ ತಿಳಿದು ಅಲ್ಲೇ ದಂಡಿಯೊಳಗೆ ಅದನ್ನು ಜಾಡಿಸಿ ಮತ್ತವರು ಶುದ್ಧರಾಗಿ ಬಿಡ್ತಾರೆ. ಇನ್ನು ಎಲ್ಲದ್ರೊಳಗು ಬಹಳ ಸೂಕ್ಷ್ಮ ನೀರಿನ ಬಗ್ಗೆ ಅಂದ್ರೆ ಆಡು. ಅದು ಕೆರೆಗೆ ಹೋಗಿರ್ತದ. ಕೆರೆಗೆ ಹೋದ್ರು ನೀರನ್ನೋದು ಕುಡಿಯಂಗಿಲ್ಲ ಅಂತಲ್ಲ, ಅದಕ್ಕೂ ನೀರಡಿಕೆ ಹಾಕದ. ಅದು ನೀರು ಕುಡಿತದ. ಎಷ್ಟು ಸೂಕ್ಷ್ಮ ಕುಡಿತದಂದ್ರೆ ಬೇಕಾದಂಗೆ ಕೆಸರಿರೋಲ್ತಕ್ಕಲ್ಲಿ ಕೆಸರು ಇಲ್ಲದಲ್ಲೇನೆ ಕಾಲಿಡುತ್ತದ. ಅದು ಕಾಲು ಹೆಂಗಿಡ್ತದ, ಬಗ್ಗಿಸ್ತದ. ಮುಂದಿನ ಕಾಲನ್ನು ಬಗ್ಗಿಸಿ ಮೊಣಕಾಲ ಮೇಲೆ ನಿಲ್ತದ. ಅಗ್ದಿ ಸೂಕ್ಷ್ಮ ನಿಂತು ಮುಖ ಅಷ್ಟ ನೀರಾಗಿಟ್ಟು ನೀರು ಕುಡಿದು ಎಲ್ಲೂ ಕೆಸರು ಹಚ್ಕೊಳ್ಳಾರ್ದಲ್ಲಿ ಏನ್ ಮಾಡಿಬಿಡ್ತದೆ, ಅದು ಹೊರಗೆ ಬಂದ್ಬಿಡ್ತದೆ. ಹಾಗೆ ಮಹಾತ್ಮರೆಲ್ಲ ಹೆಂಗಿರ್ತಾರಂದ್ರೆ ಅಜರೂಪದಲ್ಲಿ ಇರ್ತಾರ. ಅವರು ಪ್ರಾರಬ್ಧ ವಶದಿಂದ ಏನೋ ಒಂದಿಷ್ಟು ವಿಷಯಾದಿಗಳ ಕಡೆಗೆ ಅವ್ರ ಮನಸ್ಸು ಹೋಗಿದ್ರು ಸಹಿತ ಅದನ್ನು ಪೂರ್ಣ ಮನಸ್ಸಿಗೆ ಹಚ್ಚಿಕೊಳ್ಳಾರ್ದನೆ ನಾನು ನಿತ್ಯ ಸಾಧಕನಾಗಬೇಕು ಅನ್ನೋ ಭಾವದಿಂದ ಅವುಗಳನ್ನು ಮುಟ್ಟಿಯೂ ಮುಟ್ಟದಂತೆ ಆತ ಸಾಧಕನಾಗಿ ಹೊರಹೊಮ್ಮಿಬಿಡ್ತಾನೆ. ಹಾಗೆ ಆ ವಿಷಯಗಳಿಗೆ ಬಲಿ ಆಗದೇ ಇರುವಂಥವರೇ ಇಲ್ಲ. ಎಲ್ಲರಿಗೂ ಅದು ಒಂದಲ್ಲ ಒಂದು ರೂಪದಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಅದು ತನ್ನ ಪ್ರಭಾವವನ್ನು ತಾನು ತೋರಿಸಿಯೇ ತೋರಿಸ್ತಿರ್ತದೆ. ಅಂತಹ ವಿಷಯಗಳಿಗೆ ಮನುಷ್ಯ ನಿರಂತರವಾಗಿ ಆ ವಿಷಯ ಸುಖದಲ್ಲಿನೇ ಸುಖತಃ ಕ್ರಿಯತೆ ರಾಮ ಭೋಗಃ. ಅಷ್ಟೆಲ್ಲ ನೀನು ಭೋಗಗಳನ್ನು ವಿಷಯಗಳಿಂದ ನೀನು ಪಡೆದರೂ ಸಹಿತ ಕೊನೆಗೆ ನಿನಗೆ ಸಿಗುವಂತದ್ದೇನು ದುಃಖವೇ. ವಿಷಯಗಳಿಂದ ಎಂದೂ ಪರಮಾನಂದ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಂಥದ್ದೇ ಐತಂದ್ರೂ ಆ ವಿಷಯದಿಂದ ನಮಗೆ ದುಃಖನ ಆಗ್ತದ ಹೊರತು ಅದು ಎಂದೂ ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯದ್ಯಪಿ ಲೋಕೆ ಮರಣಂ ಶರಣಂ ಅಂತ ವಿಷಯಗಳಿಂದ ಇಷ್ಟು ದುಃಖ ಐತಿ ಅಂತ ತಿಳಿದ್ರೂ ಸಹಿತ ಲೋಕದ ಲೋಕರು ಅಂದ್ರೆ ಜನರು ಮತ್ತೇನ್ ಮಾಡ್ತಾರ, ವಿಷಯಗಳಿಂದ ಮರಣವನ್ನೇ ಅಪ್ಪುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಮರಣವನ್ನು ಹೊಂದದೆ ಪಾಪಾಚರಣೆಗಳನ್ನು ಮಾಡದೆ ಮರಣವನ್ನ ಜಯಿಸುವಂತ ಮಹಾಜ್ಞಾನಿ ನೀನಾಗಬೇಕು ಅಂತ ಶಂಕರ ಭಗವತ್ಪಾದರ ಸದಾ
ಮಹಾಶಯವಾದ ಕಾರಣದಿಂದ ನಮ್ಮ ಪೂಜ್ಯ ಗುರುಗಳವರು ಅಂತಹ ಮರಣವನ್ನು ಗೆಲ್ಲುವುದಕ್ಕೆ ಬೇಕಾಗಿರುವ ಎಲ್ಲ ಮಾರ್ಗಗಳನ್ನು ನಿರಂತರವಾಗಿ ಶಾಸ್ತ್ರದಲ್ಲಿ ಉಪದೇಶವನ್ನು ಕರುಣಿಸ್ತಾ ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವದ ಸಂಗತಿ. ನಾಳೆ ಬೆಳಿಗ್ಗೆಯಿಂದ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಈ ವರ್ಷ ನಮ್ಮೆಲ್ಲರ ಭಾಗ್ಯ ಅನ್ನಬೇಕು, 11 ದಿನಗಳ ಕಾಲ ಕಾರ್ಯಕ್ರಮ ಇರ್ತದೆ. ಶ್ರಾವಣ ಸಪ್ತಾಹ ಅಂತ ಅದಕ್ಕೆ ಹೆಸರಿದ್ರು 7 ದಿವಸ ಗುರುಗಳು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಈ ವರ್ಷ ನಮ್ಮ ಗುರುಗಳ ಪುಣ್ಯಾರಾಧನೆಯಿಂದನೇ ಮುಂದಿನ ಪಾಡ್ಯದವರೆಗೂ 11 ದಿವಸ ಆಗ್ತದೆ. 11 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮಗಳಿರ್ತವೆ. ನಾಡಿನ ಅನೇಕ ಜನ ಮಹಾತ್ಮರು ಬಂದಿರ್ತಾರೆ, ಅವರ ಕಡೆಯಿಂದನೂ ಶಾಸ್ತ್ರ ಚಿಂತನೆ ನಡೀತದೆ. ನಾವು ವಿಚಾರ ಮಾಡಿಕೊಂಡ ಹಾಗೆ ಬೆಳಗಿನ 6 ಗಂಟೆಗೆ ಜಪಯಜ್ಞ ಅದು ನಡೆಯುವಾಗ ಯಥಾ ರೀತಿ ನಡೀತದೆ. ಆಮೇಲೆ ನಾಷ್ಟ ಮಾಡಿದ ಬಳಿಕ ಹಳ್ಳಿ ಭಕ್ತರಲ್ಲಿ ಇಲ್ಲೇ ಕೆಲವು ಜನ ವಾಸ್ತವ್ಯ ಇರ್ತಾರೆ. ಮತ್ತು ಇದ ಊರಿನಿಂದ ಬರುವಂಥ ಕೆಲವು ಭಕ್ತರು ಅವರಿಗೆ 9:30 ಅಂದರೆ ನಾಷ್ಟ ಮುಗಿದ ಮೇಲೆ 9:30 ಅಥವಾ 10 ಗಂಟೆ, ನಾಳೆ ಬೆಳಿಗ್ಗೆ ಹೇಳ್ತೀನಿ ಟೈಮು, 10ರಿಂದ 11ರವರೆಗೂ 1 ತಾಸು ಪರಮಾರ್ಥ ಗೀತೆ. ಯಾರಿರ್ತಾರೆ ಸಾಧಕರು, ನಾವು ಮತ್ತು ಅನೇಕ ಜನ ಚಿಂತಕರು ಬಂದಾಗ ಅವರೆಲ್ಲರೂ ಕೂಡಿ 10ರಿಂದ 11ರವರೆಗೂ ಪರಮಾರ್ಥ ಗೀತೆಯನ್ನು ಬೆಳಗಿನ ಜಾವದಲ್ಲಿ ಶಾಸ್ತ್ರದ ವಿಷಯವಾಗಿರಿಸಿಕೊಂಡು ಮಾಡಿ, ಮತ್ತೆ 12ವರೆಯಿಂದ ಯಥಾ ಪ್ರಕಾರವಾಗಿ ಪಾದಪೂಜೆ ಆರಂಭ ಆಗ್ತದೆ. ಅದು ಮುಗಿದ ಮೇಲೆ ಮತ್ತೆ ಸಾಯಂಕಾಲ ಇದೇ ವೇದಿಕೆ ಮೇಲೆ ಭಜಗೋವಿಂದಂ ಚಿಂತನ ಯಥಾ ಪ್ರಕಾರ ಮುಂದುವರಿಯುತ್ತದೆ. ಆವಾಗ ನಮ್ಮ ಮಠದ ಅನೇಕ ಜನ ಸಾಧಕರು, ಪೂಜ್ಯ ಗುರುಗಳವರ ಆತ್ಮೀಯ ಶಿಷ್ಯ ಬಳಗ ಯಾರ್ಯಾರು ಅವತ್ತಿರ್ತಾರೆ ಅವರೆಲ್ಲರೂ 10 ನಿಮಿಷ 15 ನಿಮಿಷ ಹೀಗೆ ಪ್ರತಿನಿತ್ಯ ಚಿಂತನೆಗಳು ನಡೀತವೆ. 11 ದಿನಗಳವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತದೆ. ನಾಳೆ 11 ಗಂಟೆಗೆ ಪರವೂರಿನ ಬಹಳಷ್ಟು ಜನ ಭಕ್ತರು ಆಗಮಿಸ್ತಾರೆ. ಗುರುಗಳ ಕಿರೀಟ ಪೂಜಾ ಕಾರ್ಯಕ್ರಮ ಇರುತ್ತದೆ. ಕಿರೀಟ ಪೂಜೆ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನೂ ಮಾಡಿಕೊಳ್ಳಲಾಗಿದೆ. ಗುರುಗಳ ಆ ಕಿರೀಟ ಪೂಜೆ ಕಾರ್ಯಕ್ರಮದಲ್ಲೂ ಭಾಗಿಗಳಾಗ್ರಿ. ಅದಾದ ನಂತರ ಮಹಾಪ್ರಸಾದ, ಸಾಯಂಕಾಲ ಯಥಾ ಪ್ರಕಾರ ಕಾರ್ಯಕ್ರಮಗಳು. ಮಾರನೇ ದಿವಸದಿಂದ ಆರೂಢ ಜ್ಯೋತಿ ಅಜ್ಜನವರ ಬೆಳ್ಳಿ ಮೂರ್ತಿ ಅನ್ನದೆ, ಅದೇ ಮೂರ್ತಿಯನ್ನ ಮತ್ತೆ ನಾವು ಸಿಂಹಾಸನದ ಮೇಲೆ ಕೂಡಿಸಿ ಆ ಆರೂಢ ಜ್ಯೋತಿ ಅಜ್ಜನವರ ಬೆಳ್ಳಿ ಮೂರ್ತಿಗೆನೆ ಈ ಸರಿ ಎಲ್ಲ ಪೂಜಾದಿ ಕ್ರಿಯೆಗಳು ನಡೀತಾವೆ. ಅವ್ರದ್ದೇನೆ ಪಾದಪೂಜಾ ಕಾರ್ಯಕ್ರಮ ನಡೀತದೆ. ಮುಂದೆ ನಮ್ಮ ಗುರುಗಳ ಸಮಾಧಿ ಮಂದಿರ ಎಲ್ಲವೂ ತಯಾರಾದ ಬಳಿಕ ಮುಂದಿನ ಕಾರ್ಯಕ್ರಮದ ಬಗ್ಗೆ ವಿಚಾರ ಮಾಡೋಣ ಹಾಗೆ ಅಂಥೇಳಿ ತಮ್ಮೆಲ್ಲರಿಗೂ ಭಗವಂತ ಕೃಪಾ ಮಾಡಲಿ ಅಂತ ಹೇಳ್ತಾ ಚಿಂತನಕ್ಕೆ ವಿರಮಿಸ್ತಾರೆ. ಓಂ